ಎಲ್ಲ ಊಟ ಮಾಡ್ಬಿಟ್ಟು ಮಣಿಕೊಂಡು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನಾನು ಪಾಡಿಗೆ ನಾನು ಹೋದೆ, ಇವ್ರು ಇನ್ನೂ ಮಣಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೊಡಿ ಈಗ 10 ಗಂಟೆಗೆ ಹಿಂಗಾಗೈತು. ಏನ್ ಮಾಡಿದ್ರು ಒಳಗಡೆ? ಏನ್ ಮಾಡೋಣ ಅಂತ ನನ್ಗೆ ಗೊತ್ತೇ ಇಲ್ಲ. ಎಷ್ಟು ಮೊದಲಿನ ಗಲಾಟೆ ಮಾಡ್ಕೊತಿದ್ರ? ಮೊದ್ಲೇ ಅಂತ ಗಲಾಟೆ ಏನಿಲ್ಲ, ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಂಗೆ ನೀನು ಅಷ್ಟೇ. ಪ್ರಶಾಂತಿ ಮದುವೆ ಆಗಿದ್ಯಾ? ಇಲ್ಲ, ಎಲ್ಲ ಒಟ್ಟಿಗೆ ಇದ್ರಿಲ್ಲ? ಎಲ್ಲ ಒಟ್ಟಿಗೆ ಇದ್ವಿ. ಏನ್ ಕೆಲಸ ಮಾಡ್ತಿದ್ರು ಪ್ರಶಾಂತ್? ಡ್ರೈವಿಂಗ್ ಕೆಲಸ. ನಿನ್ನೆ ರಾತ್ರಿ ಗಲಾಟೆ ಆಗಿದ್ದ? ಇಲ್ಲ, ನಿನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದೆ, ನನ್ನ ಕಳ್ಸ್ಬಿಡೋಣ ಗೊತ್ತಿಲ್ಲ. ಅಲ್ಲ, ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಅವ್ರು ಏನಾದ್ರು ಮೆಂಟಲ್ ಅಬ್ನಾರ್ಮಲ್ ಮಾಡಿದ್ರ ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಪ್ರಕರಣ ನಿಜವಾಗ್ಲೂ ಬೆಚ್ಚಿ ಬೀಳಿಸ್ತಾ ಇದೆ. ಒಂದೇ ಫ್ಯಾಮಿಲಿ ಅವರು, ಬಟ್ ಮರ್ಡರ್ ಮಾಡುವಂಥ ದ್ವೇಷ ಜಿದ್ದು ಏನಿತ್ತು ಅಂತ ತನಿಖಾ ಸಂದರ್ಭದಲ್ಲಿ ಈಗ ಅಕ್ಕಪಕ್ಕದ ಮನೆಯವರು ಸ್ಟೇಟ್ಮೆಂಟ್ ನೋಡಿದಾಗ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಸಂತೋಷ್? ನೀತಿ ಏನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಇದ್ದು, ಬೆಳಗ್ಗೆ ಮೂವರನ್ನು ಬರ್ಬರವಾಗಿ ಹತ್ಯೆಯನ್ನು ಮಾಡಿ ಆತ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ತಾಯಿಯಾಗಿರುವಂಥ ಮಂಗಳಮ್ಮ ಇರ್ಬೋದು, ಅಜ್ಜಿ ನಂಜಮ್ಮ, ಅದರ ಜೊತೆಗೆ ಸೋದರ ಮಾವ ಸತೀಶ್ ಏನಿದ್ದ, ಮೂವರನ್ನು ಕೂಡ ಮಚ್ಚಿನಿಂದ ಆಯ್ತಾ ಬರ್ಬರವಾಗಿ ಮನೆ ಒಳಗಡೆ ಹತ್ಯೆಯನ್ನು ಮಾಡ್ತಾನೆ. ಹತ್ಯೆಯನ್ನು ಮಾಡಿದ ಬಳಿಕ ಏನೋ ಅಲ್ಲಿ ಸೌಂಡ್ ಜೋರಾಗಿ ಬರ್ತಾ ಇರ್ತದೆ, ಗಲಾಟೆ ಕಿರ್ಚಾಟಗಳಾಗ್ತಾ ಇರ್ತದೆ. ಇದನ್ನು ನೋಡಿ ಮೇಲ್ಗಡೆ ಮನೆಯವರು ಕೆಳಗಡೆ ಬರ್ತಾರೆ. ಸೊ ಕೆಳಗಡೆ ಬಂದ ಸಂದರ್ಭದಲ್ಲಿ ಅಲ್ಲಿ ಮೂವರು ಹತ್ಯೆ ಆಗಿರುವಂಥದ್ದು ಬೆಳಕಿಗೆ ಬರ್ತದೆ. ಮತ್ತು ಈತ ಅಲ್ಲಿಂದ ಪರಾರಿ ಆಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾನೆ. ಅದನ್ನು ಮನೆಯ ಮಾಲೀಕರು ನೋಡಿ ಆ ಬಾಗಿಲನ್ನು ಕ್ಲೋಸ್ ಮಾಡಿರ್ತಾರೆ. ಕ್ಲೋಸ್ ಮಾಡಿದ ಬಳಿಕ ಈತ ಯಾವಾಗ ತಾನು ಒಳಗಡೆ ಲಾಕ್ ಆದೆ ಅಂತ ಗೊತ್ತಾಗುತ್ತೆ, ಬಳಿಕ ಪೊಲೀಸರು ಬರ್ತಾರೆ, ಬಂಧನ ಆಗುತ್ತೆ, ಜೈಲಿಗೆ ಹೋಗಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಈತನು ಕೂಡ ಹೆದರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ಬೋದು ಅಂತ ಶಂಕೆ ವ್ಯಕ್ತವಾಗಿರುವಂಥದ್ದು. ಒಂದು ವೇಳೆ ಏನಾದರೂ ಆ ಡೋರನ್ನು ಕ್ಲೋಸ್ ಮಾಡದೇ ಇದ್ದರೆ ಆತ ಮೂವರನ್ನು ಹತ್ಯೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದನ್ನು ಮಾಹಿತಿ. ಇನ್ನು ಅವರ ತಂದೆ ಚಿಕ್ಕಣ್ಣ ಏನಿದ್ರು, ಅವರು ಬೆಳಗ್ಗೆನೇ ಇದ್ದು ಕೆಲಸಕ್ಕೆ ಹೋಗಿದ್ರು. ಹೀಗಾಗಿ ಅವರು ಬದುಕುಳಿದಿರುವಂಥದ್ದು. ಒಂದು ವೇಳೆ ಅವರು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ದಿದ್ದೇ ಆಗಿದ್ದರೆ ಅವರನ್ನು ಕೂಡ ಈತ ಬರ್ಬರವಾಗಿ ಹತ್ಯೆಯನ್ನು ಮಾಡ್ತಿದ್ದ. ಮೂರಲ್ಲ ಒಟ್ಟು 4 ಜನರ ಹತ್ಯೆ ಆಗಬೇಕಾಗಿತ್ತು. ಸೊ ಆದರೆ ಹತ್ಯೆಯ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಹತ್ಯೆಯನ್ನು ಮಾಡೋದಂತ ನೋಡೋದಾದರೆ ಅದಕ್ಕೆ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಪ್ರಿಲಿಮಿನರಿಯಾಗಿ ಪೊಲೀಸರ ಮೂಲಗಳ ಮಾಹಿತಿಯ ಪ್ರಕಾರ ಈತ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದ ಅಂಥೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಅವರ ತಂದೆ ಹೇಳುವ ಪ್ರಕಾರ ಆತಗೆ ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ. ಆತ ವೃತ್ತಿಯಿಂದ ಚಾಲಕನಾಗಿದ್ದ, ಚಾಲನೆಯನ್ನು ಮಾಡ್ಕೊಂಡಿದ್ದ, ಕಾರ್ ಡ್ರೈವಿಂಗನ್ನು ಮಾಡ್ತಾ ಇದ್ದ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಒಂದು ವೇಳೆ ನಾನು ಕೆಲಸಕ್ಕೆ ಹೋಗದೆ ಮನೆ ಒಳಗಡೆ ಇದ್ದಿದ್ದೆ ಆದರೆ ನನ್ನೂ ಕೂಡ ಆತ ಹತ್ಯೆಯನ್ನು ಮಾಡ್ತಿದ್ದ ಅಂಥೇಳಿ ಅವರಪ್ಪ ಸ್ಪಷ್ಟಪಡಿಸಿರುವಂಥದ್ದು. ಆದರೆ ಮಾನಸಿಕ ಅಸ್ವಸ್ಥ ಆಗಿದ್ದರೆ ನಿಜಕ್ಕೂ ಬೆಂಗಳೂರಿನಲ್ಲಿ ಆತ ಕ್ಯಾಬ್ ಚಾಲನೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಆದರೆ ಈತ ಹತ್ಯೆಯನ್ನು ಮಾಡೋದಕ್ಕೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಪೊಲೀಸರು ಕೂಡ ಅದು ಒಂದು ರೀತಿಯಲ್ಲಿ ಗೊಂದಲ ಉಂಟಾಗಿರುವಂಥದ್ದು. ಯಾಕೆ ಹತ್ಯೆಯನ್ನು ಮಾಡಿದ್ದಾನೆ ಅಂತ. ಏನಾದರೂ ಆತನಿಗೆ ಕೌಟುಂಬಿಕ ಕಲಹಗಳಿತ್ತ ಅಂತ ಹೇಳಲಿಕ್ಕೆ ಮದುವೆ ಕೂಡ ಆಗಿರಲಿಲ್ಲ. ಇನ್ನು ಮನೆಯಲ್ಲಿ ಇದ್ದಂಥವ್ರು ಹೊರಗಿನವ್ರು ಯಾರೂ ಇರಲಿಲ್ಲ. ಆತನ ಸೋದರ ಮಾವ, ಅವರ ತಾಯಿ ಮತ್ತು ಅವರ ಅಪ್ಪ, ಅದರ ಜೊತೆಗೆ ಅಜ್ಜಿ ಜೊತೆಯಾಗಿ ವಾಸವಾಗಿದ್ದು. ಈತನಿಗೆ ಬೇರೆ ಯಾವುದಾದ್ರು ಅನೈತಿಕ ಸಂಬಂಧಗಳಿತ್ತ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಬರಬೇಕಾಗಿದೆ. ಆ ಕಾರಣಕ್ಕೆ ಏನಾದರೂ ಆಗಿರ್ಬೋದು ಅಂತೇಳಿ. ಇಲ್ಲ ಹಣಕಾಸಿನ ವಿಚಾರಕ್ಕೆ ಏನಾದರೂ ಮನೆಯಲ್ಲಿ ಕಿರಿಕಿತ್ತ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಯಾಕೆಂತ ಹೇಳಿದ್ರೆ ಹಣಕಾಸಿನ ಆರ್ಥಿಕ ಪರಿಸ್ಥಿತಿಯಾಗಿ ಕೂಡ ಅವರು ಅಷ್ಟು ವೆಲ್ ಸೆಟಲ್ ಆಗಿದ್ದಂಥವ್ರು ಅಲ್ಲ. ಒಬ್ಬರು ಏನು ಸ್ವೀಪರ್ ಕೆಲಸಕ್ಕೆ ಹೋದರೆ, ಮತ್ತೊಬ್ಬರು ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾಯಿದ್ರು, ಕೆಲವರು ಕೂಲಿ ಕಾರ್ಮಿಕರ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದಂಥದ್ದು. ಹೀಗಾಗಿ ಹಣಕಾಸಿನ ವಿಚಾರಕ್ಕೂ ಕೂಡ ಮನೆಯಲ್ಲಿ ಗಲಾಟೆ ಆಗಲಿಕ್ಕಿಲ್ಲ. ಹತ್ಯೆಯನ್ನು ಮಾಡಿದ್ರೆ ಏನೋ ನನಗೆ ಕೋಟ್ಯಾಂತರ ರೂಪಾಯಿ ಹಣಕಾಸು ಸಿಗ್ಬೋದು, ಆಸ್ತಿ ಬರ್ಬೋದು ಅಂತೇಳಿ ಪ್ಲಾನನ್ನು ಮಾಡಿದರೆ ನನಗೆ ಅದು ಕೂಡ ಇಲ್ಲ. ಆದರೆ ಈತ ಹತ್ಯೆಯನ್ನು ಮಾಡಿರೋದಕ್ಕೆ ಮೋಟಿವ್ ಏನು ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿರುವಂಥದ್ದು. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಭೇಟಿ ನೀಡಿ ಮೃತದೇಹಗಳ ಎಲ್ಲವನ್ನು ಕೂಡ ಮರಣೋತ್ತರ ಪರೀಕ್ಷೆಗೆ ಸ್ಥಳಾಂತರವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಒಟ್ಟು ಮೂವರನ್ನು ಹತ್ಯೆ ಮಾಡಿರುವಂಥದ್ದು, ಈತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಅವರ ತಂದೆ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಏನು ದೂರನ್ನು ಕೊಡ್ತಾರೆ, ಅದರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸುವಂಥದ್ದು. ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.